ನೆನ್ನೆ ಹೇಳ್ದಂಗೆ ಇವತ್ತು ಮಾತ್ರ ಸೇಮ್ ಬೀಚಿಗೆ ಬಂದಿದ್ದೀನಿ. 26 ಕಿಲೋಮೀಟರ್ ಫ್ರಮ್ ನನ್ನ ಹೋಟೆಲ್. ಇದು ಲಂಕಾವಿ ಐಲ್ಯಾಂಡಲ್ಲಿ ತಂಜುನ್ರಾ ಅಂತ ಬೀಚ್ ಇದೆ, ಆಯಿತಾ. ಇಲ್ಲಿ ನಾನು ಬೆಳಗ್ಗೆ ಬಂದಿರೋದು ಏನಕ್ಕಂದರೆ, ನನಗೆ ಐ ವಾಂಟೆಡ್ ಟು ವರ್ಕೌಟ್ ಆ್ಯಂಡ್ ಐ ವಾಂಟೆಡ್ ಟು ಒನ್ಸ್ ವರ್ಕೌಟ್ ಆದಮೇಲೆ 5 ಲೀಟ್ರ್ ವಾಟರ್ ತೊಗೊಂಬಂದಿದ್ದೀನಿ. ಅದು ಕುಡಿಯೋ ವಾಟರ್ ಅಲ್ಲ, ಅಂದರೆ ನಾವು ಸ್ನಾನ ಮಾಡ್ತೀವಲ್ಲ ಆ ನೀರು, ಆಯಿತಾ. ಇಲ್ಲೆಲ್ಲ ಮಾತ್ರ ಇದು ಸ್ನಾನ ಸಿಕ್ಕಿಲ್ಲ ಅಂದರೆ ಸ್ನಾನ ಮಾಡಿಕೊಂಡು ದೆನ್ ವಾಟ್ ಐ ವಾಂಟೆಡ್ ಟು ಡೂ ವಾಸ್ ಜಸ್ಟ್ ಚಿಲ್ ಆನ್ ದ ಬೀಚ್ ಅಷ್ಟೇ. ಐ ಡಿಂಟ್ ವಾಂಟ್ ಟು ಡೂ ಎನಿಥಿಂಗ್ ಎಲ್ಸ್. ಇದ್ರ ಪಕ್ಕದಲ್ಲೇ ನನಗೆ ಇದು ಮ್ಯಾಂಗ್ರೋವ್ದು ಬೋಟ್ ರೈಡ್ ಇದೆ, ಅದನ್ನು ಮುಗಿಸ್ಬೋದು. ಬಟ್ ಸ್ವಾಮಿಗಳೇ, ನಾನಿರೋದು ಹಾಲಿಡೇಲಿ, ಆಯಿತಾ. ಇಟ್ ಇಸ್ ನಾಟ್ ಲೈಕ್ ವರ್ಕ್ ದಟ್ ಇಷ್ಟು ಕೆಲಸ ಮುಗಿಸ್ಬೇಕಾ ಅಷ್ಟು ಕೆಲಸ ಮುಗಿಸ್ಬೇಕಾ. ನೋ, ಐ ಆಮ್ ಆನ್ ಅ ಹಾಲಿಡೇ, ಸೊ ಐ ಜಸ್ಟ್ ವಾಂಟ್ ಟು ರಿಲ್ಯಾಕ್ಸ್, ಆಯಿತಾ. ಐ ಜಸ್ಟ್ ವಾಂಟ್ ಟು ಸಿ ಹೌ ದ ವೆದರ್ ಚೇಂಜಸ್. ಕೂತ್ಕೊಂಡು ನೋಡ್ತಾ ಇರ್ಬೇಕಾದ್ರೆ ಇವಾಗ ನಿಮಗೆ ನೋಡ್ದಂಗೆ ಸೂರ್ಯ ಅಷ್ಟು ಹೊಡಿತಂದಿದ್ದರೆ ಇದೆಲ್ಲ ಫುಟೇಜ್ ನಿಮಗೆ ಸಖತ್ತಾಗಿ ಕಾಣಿಸ್ತಾ ಇತ್ತು, ಆಯಿತಾ. ನಾನಿರೋ ಬೀಚಿಂದ ಸ್ವಲ್ಪ ದೂರದಲ್ಲಿ 3 ಚಿಕ್ಕ ಚಿಕ್ಕನೂ ಐಲ್ಯಾಂಡ್ ಥರ ಕಾಣುತ್ತೆ ನಿಮಗೆ. ಬಟ್ ಅಲ್ಲಿ ಹ್ಯಾಬಿಟೇಷನ್ ಇಲ್ಲ, ಅಂದರೆ ಜನಗಳು ಯಾರೂ ಅಲ್ಲಿ ವಾಸವಾಗಿಲ್ಲ. ಸೊ ವಾಸ ಆಗೋಕ್ಕೆ ಚಾನ್ಸ್ ಇಲ್ಲ, ಆ ಥರ ಇದೆ, ಆಯಿತಾ. ಸೊ ಅದನ್ನು ನೋಡಿಕೊಂಡು ಐ ಜಸ್ಟ್ ವಾಂಟ್ ಟು ಸಿ ಹೌ ದ ಸನ್ಸೆಟ್ ತನಕ ಹಿಂಗಾಗುತ್ತೆ, ಅದು ಹೌ ದ ಕ್ಲೌಡ್ಸ್ ವಿಲ್ ಫಾರ್ಮ್, ಆಯಿತಾ. ವರ್ಕೌಟ್ ಮುಗಿಸ್ಕೊಂಡು ಜಸ್ಟ್ ರಿಲ್ಯಾಕ್ಸ್, ಮೇ ಬಿ ಹ್ಯಾವ್ ಕಪಲ್ ಆಫ್ ಬಿಯರ್ಸ್ ಆ್ಯಂಡ್ ಆಲ್ ದಟ್. ದಟ್ ಇಸ್ ಹೌ ಐ ಹ್ಯಾವ್ ಟ್ರಾನ್ಸ್ಫಾರ್ಮ್ ಮೈ ಲೈಫ್. ನನ್ನ ಪ್ರೆಷರ್ ಲೈಫಿಂದ ಇದ್ಬಿಟ್ಟು ಇವಾಗ ನಾನು ಹ್ಯಾವ್ ಕಮ್. ಇನ್ನು ಹೈಟಲ್ಲಿ ನಾನು ಕಳಿಸ್ಬೋದು ಡ್ರೋನು, ಬಟ್ ಇಟ್ ಈಸ್ ಸೇಯಿಂಗ್ ದಟ್ ಏರ್ಪೋರ್ಟ್ ಇಸ್ ವೆರಿ ಕ್ಲೋಸ್ ಬೈ ಆ್ಯಂಡ್ ಅಂತ ನನಗೆ ವಾರ್ನಿಂಗ್ ಬರ್ತಾಯಿತ್ತು. ಸೊ ಅದಕ್ಕೆ ನಾನು ಕಳಿಸಿಲ್ಲ. ಇನ್ನು ಮೇಲೆ ಕಳಿಸಿದ್ರೆ, ಆಯಿತಾ, ಅಲ್ಲಿ ಕಾಣುತ್ತೆ ನಿಮಗೆ ಕ್ಲೌಡ್ಸ್ ಎಲ್ಲ ಇನ್ನೂ ಡಿಫ್ರೆಂಟಾಗಿ ಕಾಣಿಸ್ತಾ ಇತ್ತು. ಆ ಬೀಚ್ ನೋಡಿ, ಎಂಥ ಬೀಚು. ಇವತ್ತು ಡಿಸೈಡ್ ಮಾಡಿದ್ದೀನಿ ನಾನು, ಏನಾದರೂ ಆಗಲಿ, ಆಯಿತಾ, ಎಲ್ಲ ಶೂಟಿಂಗ್ ಎಲ್ಲ ಆದಮೇಲೆ, ವರ್ಕೌಟ್ ಎಲ್ಲ ಆದಮೇಲೆ ನೀರಲ್ಲಿ ಇಳಿದ್ಬಿಟ್ಟು ಕ್ಯಾಮ್ರಾಸ್ ಎಲ್ಲ ಸಪ್ರೇಟಾಗಿ ಇಟ್ಬಿಟ್ಟು ಲಾಕರ್ ಹುಡುಕ್ಬಿಟ್ಟು, ಆಯಿತಾ, ಐ ವಾಂಟ್ ಟು ಪ್ಲೇ ಇನ್ ದ ವಾಟರ್, ಜಸ್ಟ್ ಸ್ಪೆಂಡ್ ಆಲ್ ಡೇ, just want to spend all day, just want to spend, ಆಯಿತಾ. ಸೊ ವಾಟ್ ಐಮ್ ಟ್ರೈನ್ ಟು ಟೆಲ್, ನೀವು ನೋಡ್ತಾ ಇದ್ರೆ ದಟ್ ಲೈಫ್ ಇಸ್ ವೆರಿ ಈಸಿ, ಲೈಫ್ ಇಸ್ ಕ್ಯಾಶುವಲ್, ಲೈಫ್ ಇಸ್ ಬ್ಯೂಟಿಫುಲ್. ಬಟ್ ಹೆಂಗೆ ನೋಡ್ತೀರಾ ದಟ್ ಮೇಕ್ಸ್ ಎ ಡಿಫ್ರೆನ್ಸಸ್. ಅವಸರ ಅಂದ್ಕೊಂಡ್ರೆ, ಇವತ್ತು ನಾನು ಎಷ್ಟೊಂದು ಜನ ಮೀಟ್ ಮಾಡಿದೆ, ಆಯಿತಾ. ಅವ್ರೇನು ಹೇಳ್ತಾರೆ, ಏನಿದೆ ಬೆಸ್ಟು ಈ ಜಾಗದಲ್ಲಿ ನೋಡ್ಕೊಂಡು ಹೋಗ್ಬಿಡ್ತೀವಿ 2 ದಿವಸದಲ್ಲಿ ಅಂದ್ಬಿಟ್ಟು. ಗುರುವೇ, ಬೆಸ್ಟ್ ಅಂತ ಹೆಂಗೆ ತಿಳ್ಕೊಳ್ತೀನಿ, ಅದೇ ಜಾಗದಲ್ಲಿ ನೀನು ಸ್ವಲ್ಪ ಹೊತ್ತಿದ್ದರೆ ನಿನಗೆ ಡಿಫ್ರೆಂಟ್ ಟೈಪ್ ಆಫ್ ರೆಸ್ಟೋರೆಂಟ್ಸ್ ಕಾಣುತ್ತೆ, ಡಿಫ್ರೆಂಟ್ ಟೈಪ್ ಆಫ್ ಪೀಪಲ್ ಕಾಣ್ತಾರೆ, ವೆದರ್ ಚೇಂಜ್ ಆಗೋದು ಕಾಣುತ್ತೆ ನಿಮಗೆ, ಅದೆಲ್ಲ ನೋಡಿ. ಬಟ್ ನೋಡಿಬಿಟ್ಟೆ, ನೀನು ಬಂದಿರೋ ಟೈಮು, ಆ ಬಂದಿರೋ ಸಮಯ ಒಳ್ಳೆಯದೋ ಕೆಟ್ಟದೋ ನಿಂಗೆ ಹೆಂಗೆ ಗೊತ್ತು, ಆ ಸಮಯ ಹೆಂಗೆ ಚೇಂಜ್ ಆಗ್ತದೆ ನಿಂಗೆ ಹೆಂಗೆ ಗೊತ್ತು, ಆಯಿತಾ. ಸೊ ಐ ವಾಂಟ್ ಟು ಜಸ್ಟ್ ಚಿಲ್. ದಟ್ ಈಸ್ ಹೌ ಐ ಟ್ರಾನ್ಸ್ಫಾರ್ಮ್ ಮೈ ಲೈಫ್. ಇವತ್ತು ಲೆಕ್ಕ ಹಾಕಿದ್ರೆ ಆ್ಯಕ್ಚುಲಿ ದಿಸ್ ಇಸ್ ಮೈ 12th ಡೇ ದಟ್ ಐ ಆಮ್ ಸ್ಟೇಯಿಂಗ್ ಹಿಯರ್. ಆ ಬೀಚು ಅದರಿಂದ ಕಾಣಿಸ್ತಿದೆಯಾ, ದಟ್ ಈಸ್ ಯುವರ್ ರಿವರ್ ಬಂದು ಸಮುದ್ರಕ್ಕೆ ಜಾಯ್ನ್ ಆಗ್ತದೆ, ಅಂಥ ಜಾಗದಲ್ಲಿ ನಾನಿದ್ದೀನಿ. ಮಾರ್ವಂತೆಗೆ ನಿಮಗೆ ಆ ಫೀಲ್ ಬರ್ಬೋದು, ಆಯಿತಾ. ಅದೇ ಥರನೇ ಇಲ್ಲಿ ಫೀಲ್ ಇದೆ. ಬಟ್ ಬೀಚಲ್ಲಿ ಆರಾಮಾಗಿ ಕೂತ್ಕೊಂಡು ಯು ಕ್ಯಾನ್ ಜಸ್ಟ್ ಚಿಲ್ ಯಾರ್. ಯು ಕ್ಯಾನ್ ಸಿ ಪೀಪಲ್ ಪ್ಲೇಯಿಂಗ್ ಆ್ಯಂಡ್ ಆಲ್ ದ್ಯಾಟ್, ಆಟಾಡೋದು ಎಲ್ಲ ನೋಡ್ಬೋದು. ಹೊಸ ಜಾಗದಲ್ಲಿ ಸಿಗ್ತೀನಿ, ಅಲ್ಲಿವರೆಗೆ ಸ್ಟೇ ಸೇಫ್, ಸ್ಟೇ ಅಲ್ಲಿ ಸೆಲ್ ಲೈಫ್. ಬರಲಾ, ಒಂದು ರೌಂಡ್ ಹೊಡಿಸ್ಬಿಡ್ಲಾ? ಸಾಕತ್ತಾಗಿ ನನಗೆ ಕಾಣಿಸ್ತದೆ, ನಿಮ್ಗೆ ಅದು ಕಾಣಿಸಲ್ಲ, ಯಾಕಂದರೆ ಅದು ಫುಟೇಜ್ ಸರಿಗೆ ಬಂದಿಲ್ಲ. ಸಾರಿ ಅಬೌಟ್ ದ್ಯಾಟ್. ಸಿಗ್ತೀನಿ ನಿಮಗೆ ನಾಳೆ.